ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ನಾವು ಸೇವಿಸಿದ ಆಹಾರ ಚೆನ್ನಾಗಿ ಜೀರ್ಣವಾಗಿ ದೇಹಕ್ಕೆ ಶಕ್ತಿ ಒದಗಿಸಲು ಯಾವುದು ಸಹಾಯ ಮಾಡುತ್ತದೆ? ಆಪ್ಷನ್ಸ್ ಎ ಬಿಸಿ ನೀರು, ಬಿ ಬೆಲ್ಲ, ಸಿ ಅಜ್ವೈನ, ಡಿ ಚಹಾ ಅಥವಾ ಟೀ. ಸರಿಯಾದ ಉತ್ತರ ಆಪ್ಷನ್ ಬಿ ಬೆಲ್ಲ. ಬೆಲ್ಲ ತಿಂದರೆ ದೇಹದ ಉಷ್ಣಾಂಶ ಹೆಚ್ಚಿ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟ ಎನ್ಸೈಮ್ಗಳು ಬಿಡುಗಡೆಯಾಗಿ ನಾವು ಸೇವಿಸಿದ ಆಹಾರ ಚೆನ್ನಾಗಿ ಜೀರ್ಣವಾಗಿ ದೇಹಕ್ಕೆ ಶಕ್ತಿ ಒದಗಲು ಸಹಾಯವಾಗುತ್ತದೆ. ಜೊತೆಗೆ ಊಟ ಮಾಡಿದ ನಂತರ ಯಾವುದಾದರೂ ಸಿಹಿ ಪದಾರ್ಥ ತಿನ್ನಬೇಕೆಂಬ ಬಯಕೆ ಕೂಡ ಕಡಿಮೆಯಾಗುವುದರಿಂದ ದೇಹದ ತೂಕ ಕೂಡ ಕಡಿಮೆಯಾಗುತ್ತದೆ. ದೇಹಕ್ಕೆ ಮಾರಕ ಎನಿಸುವ ವಿಷಕಾರಿ ತ್ಯಾಜ್ಯಗಳು ದೇಹದಿಂದ ಹೊರಹೋಗಲು ಬೆಲ್ಲ ಸಹಾಯ ಮಾಡುತ್ತದೆ. ಇದರಿಂದ ದೇಹದ ತೂಕ ಕಡಿಮೆಯಾಗಿ ಉತ್ತಮ ದೈಹಿಕ ಸಾಮರ್ಥ್ಯ ನಿವಾರಣೆಯಾಗುತ್ತದೆ. ಬೆಲ್ಲ ಸಾಮಾನ್ಯವಾಗಿ ನಮ್ಮ ದೇಹದ ರಕ್ತವನ್ನು ಶುದ್ಧೀಕರಿಸಿ ವಿಷಕಾರಿ ಅಂಶಗಳನ್ನು ಬೆವರಿನ ಮುಖಾಂತರ ದೇಹದಿಂದ ಹೊರಹಾಕುತ್ತದೆ. ಎರಡನೇ ಪ್ರಶ್ನೆ, 10 ನಿಮಿಷಗಳ ಕಾಲ ಹಿಮ್ಮುಖವಾಗಿ ನಡೆಯುವುದರಿಂದಾಗುವ ಪರಿಣಾಮವೇನು? ಆಪ್ಷನ್ಸ್ ಎ ನೋವು ನಿವಾರಣೆ, ಬಿ ಭಂಗಿ ಸುಧಾರಣೆ, ಸಿ ಸ್ನಾಯು ದುರ್ಬಲ, ಡಿ ನಿಧಾನ ವಯಸ್ಸಾಗುವಿಕೆ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಬೆನ್ನು ನೋವಿನಿಂದ ಬಳಲುತ್ತಿದ್ದರೆ ಈ ಸಮಸ್ಯೆಗೆ ಹಿಂದಕ್ಕೆ ನಡೆಯುವುದು ವಿಶೇಷವಾಗಿ ಪ್ರಯೋಜನಕಾರಿಯಾಗಿದೆ. ನಾವು ಮುಂದಕ್ಕೆ ಬದಲಾಗಿ ಹಿಂದಕ್ಕೆ ನಡೆದಾಗ ನಮ್ಮ ಬೆನ್ನು ಮೂಳೆಯ ಮೇಲಿನ ಒತ್ತಡ ಕಡಿಮೆಯಾಗುತ್ತದೆ. ಇದು ಬೆನ್ನು ಮತ್ತು ಸೊಂಟದ ಸ್ನಾಯುಗಳನ್ನು ಬಲಪಡಿಸುತ್ತದೆ, ಭಂಗಿಯನ್ನು ಸುಧಾರಿಸುತ್ತದೆ ಮತ್ತು ಬೆನ್ನು ನೋವಿನಿಂದ ಪರಿಹಾರವನ್ನು ನೀಡುತ್ತದೆ. ನಾವು ಹಿಂದಕ್ಕೆ ನಡೆದಾಗ ನಮ್ಮ ಮೆದುಳು ಸಾಮಾನ್ಯಕ್ಕಿಂತ ವಿಭಿನ್ನವಾಗಿ ಕಾರ್ಯನಿರ್ವಹಿಸುತ್ತದೆ. ನಾವು ನಮ್ಮ ದೇಹದ ಮೇಲೆ ಹೆಚ್ಚು ಗಮನ ಹರಿಸಬೇಕು ಮತ್ತು ನಮ್ಮ ಸುತ್ತಮುತ್ತಲಿನ ಪ್ರದೇಶಗಳನ್ನು ಹೆಚ್ಚು ನಿಕಟವಾಗಿ ಗ್ರಹಿಸಬೇಕು. ಇದು ಒಳಗಿನ ಕಿವಿಯಂತಹ ನಮ್ಮ ಸಮತೋಲನ ಅಂಗಗಳು ನಮ್ಮ ಮೆದುಳಿನ ನಡುವಿನ ಸಮನ್ವಯವನ್ನು ಸುಧಾರಿಸುತ್ತದೆ. ಹಿಂದಕ್ಕೆ ನಡೆಯುವುದರಿಂದ ಕೀಲುಗಳ ಆರೋಗ್ಯಕ್ಕೆ, ವಿಶೇಷವಾಗಿ ಮೊಣಕಾಲು ಮತ್ತು ಸೊಂಟ ನೋವಿಗೆ ಪ್ರಯೋಜನವಾಗುತ್ತದೆ. ಇದು ಈ ಕೀಲುಗಳ ಮೇಲಿನ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಮತ್ತು ಸುತ್ತಮುತ್ತಲಿನ ಸ್ನಾಯುಗಳನ್ನು ಬಲಪಡಿಸುತ್ತದೆ. ಮೂರನೇ ಪ್ರಶ್ನೆ, ಮಹಿಳೆಯರು ಬಾಡಿಗೆ ಪತ್ನಿಯರಾಗುವ ಪದ್ಧತಿ ಯಾವ ದೇಶದಲ್ಲಿದೆ? ಆಪ್ಷನ್ಸ್ ಎ ಥೈಲ್ಯಾಂಡ್, ಬಿ ನ್ಯೂಜಿಲೆಂಡ್, ಸಿ ಜಿಂಬಾಬ್ವೆ, ಡಿ ಭೂತಾನ್. ಸರಿಯಾದ ಉತ್ತರ ಆಪ್ಷನ್ ಎ ಥೈಲ್ಯಾಂಡ್. ಈ ಪದ್ಧತಿ ವಿಶೇಷವಾಗಿ ಥೈಲ್ಯಾಂಡ್ನ ಪಟ್ಟಾಯ ನಗರದಲ್ಲಿ ಬಹಳ ಪ್ರಸಿದ್ಧವಾಗಿದೆ. ಇದನ್ನು ಬಾಡಿಗೆಗೆ ಹೆಂಡತಿ ಅಥವಾ ಕಪ್ಪು ಮುತ್ತು ಎಂದು ಕರೆಯುತ್ತಾರೆ. ಇದರಲ್ಲಿ ಒಬ್ಬ ಮಹಿಳೆ ಹಣಕ್ಕಾಗಿ ಸ್ವಲ್ಪ ಸಮಯದವರೆಗೆ ಹೆಂಡತಿಯಂತೆ ಬದುಕುತ್ತಾಳೆ. ಬಡ ಕುಟುಂಬಗಳ ಮಹಿಳೆಯರು ತಮ್ಮ ಮತ್ತು ಅವರ ಕುಟುಂಬದ ಖರ್ಚುಗಳನ್ನು ನಿರ್ವಹಿಸಲು ಈ ಕೆಲಸವನ್ನು ಆರಿಸಿಕೊಳ್ಳುತ್ತಿದ್ದಾರೆ. ಈ ಮಹಿಳೆಯರು ಹೆಚ್ಚಾಗಿ ಬಾರ್ಗಳು ಅಥವಾ ರಾತ್ರಿ ಕ್ಲಬ್ಗಳಲ್ಲಿ ಕೆಲಸ ಮಾಡುತ್ತಾರೆ. ಅಲ್ಲಿ ಅವರು ವಿದೇಶಿ ಪ್ರವಾಸಿಗರನ್ನು ಗ್ರಾಹಕರನ್ನಾಗಿ ಪಡೆಯುತ್ತಾರೆ. ನಾಲ್ಕನೇ ಪ್ರಶ್ನೆ, ಶ್ವಾಸಕೋಶದಲ್ಲಿ ನೀರು ತುಂಬಿದಾಗ ಯಾವ ರೀತಿಯ ಲಕ್ಷಣಗಳು ಕಂಡುಬರುತ್ತವೆ? ಆಪ್ಷನ್ಸ್ ಎ ಉಸಿರಾಟದ ತೊಂದರೆ, ಬಿ ನಿರಂತರ ಕೆಮ್ಮು, ಸಿ ಪಾದಗಳಲ್ಲಿ ಊತ, ಡಿ ಮೇಲಿನ ಎಲ್ಲವು. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವು. ಇದು ಶ್ವಾಸಕೋಶದ ಗಾಳಿಯ ಚೀಲಗಳಲ್ಲಿ ದ್ರವವು ಸಂಗ್ರಹವಾಗಿ ಉಸಿರಾಟವನ್ನು ದುರ್ಬಲಗೊಳಿಸುವ ಸ್ಥಿತಿಯಾಗಿದೆ. ನೀವು ಆಗಾಗ್ಗೆ ಕೆಮ್ಮುವಿಕೆಯನ್ನು ಅನುಭವಿಸುತ್ತಿದ್ದರೆ ಮತ್ತು ನೊರೆ ಅಥವಾ ಗುಲಾಬಿ ಕಫವನ್ನು ಹೊಂದಿದ್ದರೆ ಅದನ್ನು ಹಗುರವಾಗಿ ತೆಗೆದುಕೊಳ್ಳಬಾರದು. ಇದರಿಂದ ರಾತ್ರಿಯಲ್ಲಿ ಕೆಮ್ಮು ಉಲ್ಬಣಗೊಳ್ಳುತ್ತದೆ. ಎದೆಯಲ್ಲಿ ಭಾರ ಅಥವಾ ನೋವು ಈ ಲಕ್ಷಣಗಳು ಶ್ವಾಸಕೋಶದ ಎಡಿಮಾದ ಲಕ್ಷಣವಾಗಿರಬಹುದು. ನಿಮಗೆ ನಡೆಯುವಾಗ ಅಥವಾ ಮೆಟ್ಟಿಲುಗಳನ್ನು ಹತ್ತುವಾಗ ತೀವ್ರ ಆಯಾಸ, ಮಲಗುವಾಗ ಉಸಿರಾಟದ ತೊಂದರೆ ಈ ಲಕ್ಷಣಗಳು ಶ್ವಾಸಕೋಶದಲ್ಲಿ ದ್ರವದ ಶೇಖರಣೆಯನ್ನು ಸೂಚಿಸುತ್ತವೆ. ಪಾದಗಳು ಮತ್ತು ಕಣಕಾಲುಗಳಲ್ಲಿ ಊತ ಶ್ವಾಸಕೋಶದಲ್ಲಿ ದ್ರವದ ಶೇಖರಣೆಯು ರಕ್ತ ಪರಿಚಲನೆಯನ್ನು ದುರ್ಬಲಗೊಳಿಸುತ್ತದೆ. ಇದು ಪಾದಗಳು ಮತ್ತು ಕಣಕಾಲುಗಳಲ್ಲಿ ಊತಕ್ಕೆ ಕಾರಣವಾಗುತ್ತದೆ. ಐದನೇ ಪ್ರಶ್ನೆ, ಭಾರತದಲ್ಲಿ ಚಿನ್ನದ ಉತ್ಪಾದನೆ ಇಷ್ಟೊಂದು ಕಡಿಮೆಯಾಗಿರಲು ಕಾರಣವೇನು? ಆಪ್ಷನ್ಸ್ ಎ ಕಾನೂನು, ಬಿ ಖಾಸಗಿ ಹೂಡಿಕೆದಾರರು, ಸಿ ತಾಂತ್ರಿಕ ಸವಾಲುಗಳು, ಡಿ ಮೇಲಿನ ಎಲ್ಲವು.
ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಹಳೆ ಗಣಿಗಾರಿಕೆ ಕಾನೂನುಗಳು, ಖಾಸಗಿ ಹೂಡಿಕೆದಾರರ ಕೊರತೆ ಮತ್ತು ಹೊಸ ಚಿನ್ನದ ನಿಕ್ಷೇಪಗಳನ್ನು ಪತ್ತೆ ಹಚ್ಚಲು ಇದ್ದ ತಾಂತ್ರಿಕ ಸವಾಲುಗಳು ಭಾರತದಲ್ಲಿ ಚಿನ್ನದ ಉತ್ಪಾದನೆ ಕಡಿಮೆಯಾಗಲು ಕಾರಣವಾಗಿವೆ. ಪ್ರಮುಖವಾಗಿ ದಶಕಗಳಿಂದ ಕರ್ನಾಟಕದ ರಾಯಚೂರಿನ ಹಟ್ಟಿ ಚಿನ್ನದ ಗಣಿ ಮಾತ್ರ ದೇಶದ ಪ್ರಮುಖ ಚಿನ್ನ ಉತ್ಪಾದಕನಾಗಿತ್ತು. ಭಾರತದ ಒಟ್ಟು ಚಿನ್ನದ ಉತ್ಪಾದನೆಯಲ್ಲಿ ಸುಮಾರು 80% ಪಾಲು ಕರ್ನಾಟಕದ್ದೇ ಆಗಿದೆ. ಆದರೆ ದೇಶದ ಬೃಹತ್ ಬೇಡಿಕೆಗೆ ಹೋಲಿಸಿದರೆ ಈ ಉತ್ಪಾದನೆ ಸಾಗರದಲ್ಲಿ 1 ಹನಿಯಷ್ಟೇ. ಈ ಆಮದು ಅವಲಂಬನೆಯು ನಮ್ಮ ವಿದೇಶಿ ವಿನಿಮಯದ ಮೇಲೆ ಭಾರೀ ಒತ್ತಡವನ್ನು ಉಂಟುಮಾಡುತ್ತಿದ್ದು, ಇದನ್ನು ಬದಲಾಯಿಸುವುದು ಇಂದಿನ ತುರ್ತು ಅಗತ್ಯವಾಗಿದೆ. 6ನೇ ಪ್ರಶ್ನೆ, ಭಾರತದ ವಿದ್ಯಾರ್ಥಿ ರಾಜಧಾನಿ ಎಂದು ಕರೆಯಲ್ಪಡುವ ಭಾರತೀಯ ನಗರ ಯಾವುದು? ಆಪ್ಷನ್ಸ್ ಎ ಬೆಂಗಳೂರು, ಬಿ ಚೆನ್ನೈ, ಸಿ ಪುಣೆ, ಡಿ ಅಹಮದಾಬಾದ್. ಸರಿಯಾದ ಉತ್ತರ ಆಪ್ಷನ್ ಸಿ ಪುಣೆ. ಭಾರತದ ವಿದ್ಯಾರ್ಥಿ ರಾಜಧಾನಿ ಎಂದು ವ್ಯಾಪಕವಾಗಿ ಕರೆಯಲ್ಪಡುವ ಭಾರತೀಯ ನಗರ ಪುಣೆ. ಇದು ಪೂರ್ವದ ಆಕ್ಸ್ಫರ್ಡ್ ಎಂಬ ಐತಿಹಾಸಿಕ ಅಡ್ಡ ಹೆಸರನ್ನು ಗಳಿಸಿದೆ. ಈ ಸ್ಥಾನಮಾನವು ಅದರ ಹಲವಾರು ಪ್ರತಿಷ್ಠಿತ ಕಾಲೇಜುಗಳು ಮತ್ತು ಸಂಶೋಧನಾ ಸಂಸ್ಥೆಗಳಿಂದ ಬಂದಿದೆ. ಇದು ಬೃಹತ್ ವೈವಿಧ್ಯಮಯ ವಿದ್ಯಾರ್ಥಿ ಜನಸಂಖ್ಯೆಯನ್ನು ಆಕರ್ಷಿಸುತ್ತದೆ. 7ನೇ ಪ್ರಶ್ನೆ, ಗರ್ಭಾವಸ್ಥೆಯಲ್ಲಿ ಥೈರಾಯ್ಡ್ ಇದ್ದರೆ ಅದು ತಾಯಿ ಹಾಗೂ ಮಗುವಿನ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತದೆ? ಆಪ್ಷನ್ಸ್ ಎ ತೂಕ ಹೆಚ್ಚಳ, ಬಿ ನಿದ್ರಾಹೀನತೆ, ಸಿ ಉತ್ತಮ ಬೆಳವಣಿಗೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಮಗುವಿನ ಮೆದುಳಿನ ಬೆಳವಣಿಗೆ, ನರಮಂಡಲದ ರಚನೆ ಮತ್ತು ಒಟ್ಟಾರೆ ಬೆಳವಣಿಗೆ ದೃಷ್ಟಿಕೋನದಿಂದ ಈ ಹಾರ್ಮೋನ್ಗಳು ಬಹಳ ಮುಖ್ಯ. ಥೈರಾಯ್ಡ್ ಹಾರ್ಮೋನ್ನ ಕೊರತೆಯು ತಾಯಿ ಮತ್ತು ಮಗುವಿಗೆ ಅಪಾಯವನ್ನುಂಟು ಮಾಡಬಹುದು. ಇದು ಚಯಾಪಚಯ ಕ್ರಿಯೆ, ಶಕ್ತಿಯ ಮಟ್ಟ ಮತ್ತು ದೇಹದ ಒಟ್ಟಾರೆ ಬೆಳವಣಿಗೆಯನ್ನು ನಿಯಂತ್ರಿಸಲು ಸಹಾಯ ಮಾಡುವ ಹಾರ್ಮೋನ್ಗಳನ್ನು ಉತ್ಪಾದಿಸುತ್ತದೆ. ಇವೆಲ್ಲವೂ ಆರೋಗ್ಯಕರ ಗರ್ಭಧಾರಣೆಗೆ ಬಹಳ ಅಗತ್ಯವೆಂದು ಪರಿಗಣಿಸಲಾಗುತ್ತದೆ. ಹಾಗಾಗಿ ಗರ್ಭಾವಸ್ಥೆಯಲ್ಲಿ ಥೈರಾಯ್ಡ್ ಇದ್ದರೆ ಅದನ್ನು ನಿರ್ಲಕ್ಷಿಸಬಾರದು. ಗರ್ಭಧಾರಣೆಯ ಸಮಯದಲ್ಲಿ 2 ಪ್ರಾಥಮಿಕ ಅಸ್ವಸ್ಥತೆಗಳು ಸಂಭವಿಸಬಹುದು. ಮೊದಲನೆಯದು ಹೈಪೋಥೈರಾಯ್ಡಿಸಮ್. ಇದು ಕಡಿಮೆ ಹಾರ್ಮೋನ್ ಮಟ್ಟಗಳಿಗೆ ಕಾರಣವಾಗುವ ನಿಷ್ಕ್ರಿಯ ಥೈರಾಯ್ಡ್. ಎರಡನೆಯದು ಹೈಪರ್ ಥೈರಾಯ್ಡಿಸಮ್. ಇದು ಮೂಲತಃ ಅತಿಯಾದ ಹಾರ್ಮೋನ್ಗಳನ್ನು ಉತ್ಪಾದಿಸುವ ಅತಿಯಾಗಿ ಸಕ್ರಿಯವಾಗಿರುವ ಥೈರಾಯ್ಡ್ ಆಗಿದೆ. 8ನೇ ಪ್ರಶ್ನೆ, ಹಸಿ ಈರುಳ್ಳಿ ತಿನ್ನುವುದರಿಂದ ಯಾವ ಕಾಯಿಲೆ ಬರುವುದನ್ನು ತಡೆಯುತ್ತದೆ? ಆಪ್ಷನ್ಸ್ ಎ ಶುಗರ್, ಬಿ ಕಿಡ್ನಿ ಸ್ಟೋನ್, ಸಿ ಥೈರಾಯ್ಡ್, ಡಿ ಹೃದಯಾಘಾತ. ಸರಿಯಾದ ಉತ್ತರ ಆಪ್ಷನ್ ಡಿ ಹೃದಯಾಘಾತ. ಕೆಲವು ಆಹಾರಗಳನ್ನು ಸೇವಿಸುವುದರಿಂದ ಅಪಧಮನಿಗಳು ಮುಚ್ಚಿ ಹೋಗುವುದನ್ನು ತಡೆಯಬಹುದು ಮತ್ತು ಹೃದ್ರೋಗದ ಅಪಾಯವನ್ನು ಕಡಿಮೆ ಮಾಡಬಹುದು. ಅಪಧಮನಿಗಳಲ್ಲಿನ ಅಡಚಣೆಗಳು ಹೃದಯ ಸಮಸ್ಯೆಗಳಿಗೆ ಕಾರಣವಾಗುತ್ತಿವೆ. ಅಪಧಮನಿ ಕಾಠಿಣ್ಯವು ಅಪಧಮನಿಗಳನ್ನು ಕಿರಿದಾಗುವಂತೆ ಮಾಡುತ್ತದೆ ಮತ್ತು ಹೃದಯ ಮತ್ತು ದೇಹದ ಇತರ ಭಾಗಗಳಿಗೆ ರಕ್ತದ ಹರಿವನ್ನು ನಿರ್ಬಂಧಿಸುತ್ತದೆ. ಆರೋಗ್ಯಕರ ಹೃದಯಕ್ಕಾಗಿ ನೀವು ಕೆಲವು ಆಹಾರಗಳನ್ನು ಸೇವಿಸಿಕೊಳ್ಳಬಹುದು. ಈರುಳ್ಳಿಯಲ್ಲಿ ಸಲ್ಫರ್ ಸಂಯುಕ್ತಗಳಿದ್ದು ರಕ್ತನಾಳಗಳ ಉರಿಯೂತವನ್ನು ತಡೆಯಲು, ರಕ್ತದಲ್ಲಿನ ಪ್ಲೇಟ್ಲೆಟ್ಗಳು ಒಟ್ಟಿಗೆ ಸೇರಿಕೊಳ್ಳುವುದನ್ನು ತಡೆಯಲು ಮತ್ತು ನೈಟ್ರಿಕ್ ಆಕ್ಸೈಡ್ ಲಭ್ಯತೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಈ ಎಲ್ಲಾ ಪರಿಣಾಮಗಳು ಅಪಧಮನಿ ಕಾಠಿಣ್ಯದಿಂದ ರಕ್ಷಿಸಲು ಮತ್ತು ಅಪಧಮನಿಯ ಆರೋಗ್ಯವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. 9ನೇ ಪ್ರಶ್ನೆ, ಭಾರತದ ಯಾವ ರಾಜ್ಯವನ್ನು ಭಾರತದ ರತ್ನ ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್ ಎ ಪಂಜಾಬ್, ಬಿ ಜಮ್ಮು ಕಾಶ್ಮೀರ, ಸಿ ಮಣಿಪುರ, ಡಿ ಅರುಣಾಚಲ್ ಪ್ರದೇಶ್. ಸರಿಯಾದ ಉತ್ತರ ಆಪ್ಷನ್ ಸಿ ಮಣಿಪುರ. ಭಾರತದ ಈಶಾನ್ಯದಲ್ಲಿರುವ ಮಣಿಪುರವು ತನ್ನ ನೈಸರ್ಗಿಕ ಸೌಂದರ್ಯ, ಸಾಂಸ್ಕೃತಿಕ ಪರಂಪರೆ ಮತ್ತು ವಿಶಿಷ್ಟ ಸಂಪ್ರದಾಯಗಳಿಗೆ ಮೆಚ್ಚುಗೆ ಪಡೆದಿದೆ. ರಾಜ್ಯದ ಉಸಿರುಕಟ್ಟುವ ಮೋಡಿಯನ್ನು ಕಂಡ ನಂತರ ಭಾರತದ ಮೊದಲ ಪ್ರಧಾನಿ ಜವಾಹರಲಾಲ್ ನೆಹರು ಅವರು ಭಾರತದ ರತ್ನ ಎಂಬ ಬಿರುದನ್ನು ನೀಡಿದರು. ಹಚ್ಚ ಹಸಿರಿನ ಕಣಿವೆಗಳು, ಉರುಳುವ ಬೆಟ್ಟಗಳು ಮತ್ತು ಪ್ರಸಿದ್ಧ ಲೋಕ್ಟಕ್ ಸರೋವರದೊಂದಿಗೆ ಮಣಿಪುರವು ನಿಜವಾಗಿಯೂ ಭಾರತದ ಅತ್ಯಂತ ಸುಂದರ ರಾಜ್ಯಗಳಲ್ಲಿ ಒಂದಾಗಿದೆ. ಇದನ್ನು ಈಶಾನ್ಯ ಭಾರತದ ಪ್ರವಾಸೋದ್ಯಮದ ಗುಪ್ತ ರತ್ನವೆಂದು ಪರಿಗಣಿಸಲಾಗಿದೆ ಮತ್ತು ಪ್ರಕೃತಿ, ಸಂಸ್ಕೃತಿ ಮತ್ತು ಸಾಹಸವನ್ನು ಬಯಸುವ ಪ್ರಯಾಣಿಕರು ಭೇಟಿ ನೀಡಲೇಬೇಕಾದ ತಾಣವಾಗಿದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.